ಎಲ್ಲ ಸರಿ ಆಯ್ತು ಅನ್ನೋದ್ರೊಳಗೆ ವಕ್ಕರ್ಸ್ಕೊಂಡು ಎಲ್ಲರ ನೆಮ್ಮದಿನೂ ಹಾಳು ಮಾಡ್ತಾ ಇದ್ದೀಯ. ಸಾರಿ ಹೇಳ್ಬಿಟ್ರೆ ನೀನು ಮಾಡಿರೋ ತಪ್ಪೆಲ್ಲ ಸರಿ ಹೋಗ್ಬಿಡ್ತಿದ್ದೇನು. ಎಲ್ಲ ನನ್ನ ಪ್ರಾರಬ್ಧ ಕಣ. ಮೊದಲು ಇವನು ಇಲ್ಲಿಂದ ಕರ್ಕೊಂಡೋಗು. ನನ್ನ ಕಣ್ಣೆದುರಿಗೆ ನನ್ನ ಮೈಯೆಲ್ಲ ಕುರಿತದೆ. ತಾತ ಪ್ಲೀಸ್ ಆಗಲ್ಲ ಮಾತಾಬೇಡಿ. ಚಿಕ್ಕಪ್ಪನ ಎಷ್ಟು ಅಂತ ದ್ವೇಷ ಮಾಡ್ತೀರಾ? ತಾತ ಇವರು ನಿಮ್ಮ ಮಗನೇ. ಆಗಿದಾಗೋಯ್ತು, ಅದನ್ನ ಬಿಟ್ಟು ಮೂವ್ ಆನ್ ಆಗೋಣ ಪ್ಲೀಸ್. ಎಲ್ಲಕ್ಕಿಂತ ದೊಡ್ಡ ನಷ್ಟ ಆಗಿರೋದು ನಿನಗೆ ಇವನಿಂದ. ನಿನ್ನ ತಾಯಿ ಪ್ರೀತಿನ ಕಿತ್ಕೊಂಡು ಪುಣ್ಯಾತ್ಮ ಕಣೋ ಇವನು. ತಾತ ಪ್ಲೀಸ್, ಪಾಸ್ಟ್ ಇಸ್ ಪಾಸ್ಟ್. ಅದೇನಾಗಿದೆಯೋ ನಂಗೇನು ಗೊತ್ತಿಲ್ಲ. ಬಟ್ ಚಿಕ್ಕಪ್ಪ ನನ್ನಿಂದ ಯಾವ ಪ್ರೀತಿನೂ ಕಿತ್ಕೊಂಡಿಲ್ಲ. ಸತ್ಯ ಚಿಕ್ಕಪ್ಪ ನನ್ನ ತುಂಬಾ ಪ್ರೀತಿಸ್ತಾರೆ. ನನಗಷ್ಟೇ ಸಾಕು. ದಯವಿಟ್ಟು ಮತ್ತೆ ಹಳೆದನ್ನೆಲ್ಲ ಕೆತ್ಕೋದ್ ಬೇಡ ತಾತ ಪ್ಲೀಸ್. ಪದೇ ಪದೇ ಅದ್ರ ಬಗ್ಗೆನೇ ಮಾತಾಡಿ ಒಂದ್ ಕಡೆ ನೀವು ನೆರಳ್ತೀರಾ, ಇನ್ನೊಂದ್ ಕಡೆ ಚಿಕ್ಕಪ್ಪ ಕೂತ್ಕೊಂಡು ಕೊರಗ್ತಾರೆ. ಯಾರಿಗೂ ಸಮಾಧಾನ ಕೊಡದೇ ಇರೋ ವಿಷಯನ ಯಾಕೆ ಮಾತಾಡ್ಬೇಕು? ಜಸ್ಟ್ ಲೀವ್ ಇಟ್ ತಾತ ಪ್ಲೀಸ್. ಇದು ನಿನಗೆ ಅರ್ಥ ಆಗೋದಿಲ್ಲ ಕಣೋ ರಾಮ. ನಾಳೆ ಹಬ್ಬ ತಾತ, ಎಲ್ರೂ ಖುಷಿಯಾಗಿ ಆಚರಿಸೋಣ. ರಾಮ, ನಿನಗೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ಮಾವಯ್ಯ ಮಾವಯ್ಯ ಮಾವಯ್ಯ, ಆಯಾಸ ಮಾಡ್ಕೊಂಬಿಡಿ ಮಾವಯ್ಯ. ಮಾವಯ್ಯ ಆಯಾಸ ಮಾಡ್ಕೋಬಿಡಿ. ಪುತ್ರ ಶೋಕಂ ನಿರಂತರಂ ಅಂತಾರೆ. ನಾನು ಮಗನ್ ಕಳ್ಕೊಂಡು ಕಣ್ಣೀರಿಡ್ತಾ ಇದ್ದೀನಿ. ಸಾಯೋ ತನಕ ಆ ನೋವು ಹೋಗೋದಿಲ್ಲಪ್ಪ. ಆದ್ರೆ ಈ ನೋವಿಗೆ ಇವನು ಇನ್ನಷ್ಟು ನೋವು ಸೇರಿಸ್ತಾ ಇದ್ದಾನೆ. ಇವನಿಂದ ಸೊಸೆಯನ್ನು ಕಳ್ಕೊಂಡಿದ್ದೀನಿ. ಇಂಥವನು ನಾನು ಈ ಜನ್ಮದಲ್ಲಿ ಕ್ಷಮಿಸಕ್ಕೆ ಸಾಧ್ಯವೇ ಇಲ್ಲ. ಅಪ್ಪು ಹೇಳಿದ್ನಲ್ಲ, ಹಳೇದನ್ನೆಲ್ಲ ಮರ್ತು ಬಿಡೋಣ, ಅದೇ ಮಾತಾಡೋದು ಬೇಡ. ನೀವು ಹೀಗೆ ವಾಣಿ ಅಕ್ಕ ಇಂದ್ರ ಮಾವನ ಬಗ್ಗೆ ಮಾತಾಡ್ತಾ ಇದ್ರೆ ಮಗ ಏನಾಯ್ತು ಗೊತ್ತಿಲ್ಲ. ತಾತ ಮತ್ತೆ ಚಿಕ್ಕಪ್ಪನ ರೆಗ್ಯುಲರ್ ಸಮಸ್ಯೆ. ಚಿಕ್ಕಪ್ಪ, ತಾತ ಆಗಿ ಮಾತಾಡಿದ್ದಕ್ಕೆ ನೀವೇನು ಮನ್ಸು ಕಚ್ಕೋಬೇಡಿ. ತಾತ ನೋವಲ್ಲಿ ಏನೇನೋ ಮಾತಾಡ್ಬಿಟ್ಟಿರ್ತಾರೆ. ನಾನು ನೋವಿದೆ ರಾಮ, ಆದರೆ ನನ್ನ ಯಾರ ಹತ್ರ ಹೇಳ್ಕೊಳ್ಳಿ ನಾನು. ಸತ್ಯ ಹೇಳ್ತೀನಿ, ನಿಜ ಹೇಳ್ತೀನಿ ಅಂತ ಬಡ್ಕೋತಾ ಇದೆಯಲ್ಲ, ನೀನು ನಾರ್ಮಲ್ ಆಗಿದ್ರೆ ಧೈರ್ಯ ಬರೋಲ್ಲ. ಅದಕ್ಕೆ ಇದೆ.
ಇದು ನೀನು ಭಾರ್ಗವಿ, ಸುಳ್ಳು ಅನ್ನೋ ಗಾಜಿನ ಕೋಟೆಯಲ್ಲಿ ಬದುಕ್ತಾ ಇರೋ ನೀನು. ನಿನ್ನ ಕೋಟೆ ಸ್ವಲ್ಪ ಅಲ್ಲಾಡಿದ್ರು ಹಳ್ಳಂತ ಬಿದ್ದು ಒಡೆದು ಹೋಗುತ್ತೆ. ಜಸ್ಟ್ ಲೈಕ್ ದಿಸ್. ಸತ್ಯ. ಕೋಪ ಮಾಡ್ಕೋಬೇಡ ಭಾರ್ಗವಿ. ನಿನ್ನ ಜೀವನ ಏನಾಗಬಹುದು ಅಂತ ಹೇಳೋದಕ್ಕೆ ಇಷ್ಟೊಂದು ಕೋಪ. ಇನ್ನು ಹಾಗೆ ಆಗೋದ್ರೆ ಏನು? ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಸುಳ್ಳನ್ನು ಸಿಂಗರಿಸ್ಕೊಂಡು ನೀನು ಎಷ್ಟೇ ಮೆರೆದ್ರು ಅದಕ್ಕೆ ಒಂದು ಅಂತ್ಯ ಅಂತ ಇರುತ್ತಲ್ವಾ? ಅಂತ್ಯ? ಯಾರಂತ್ಯ ಅಂತ ಕಾದು ನೋಡು ಸತ್ಯ. ಇಷ್ಟು ವರ್ಷನೇ ಕಾದಿದ್ದೀನಂತೆ, ಇನ್ನೊಂದು ಸ್ವಲ್ಪ ದಿನ ಕಾಯೋದು ದೊಡ್ಡದ? ಆದರೆ ಒಂದು ತಿಳ್ಕೊ, ಜೀವನ ಅನ್ನೋದು ಯುಗಾದಿ ಥರ, ಬೇವು ಬೆಲ್ಲ ಎರಡೂ ಇರುತ್ತೆ. ಇಷ್ಟು ವರ್ಷ ನಾನು ಬರೀ ಬೇವು ತಿನ್ಕೊಂಡೇ ಬಂದೆ. ಇನ್ನು ನಾನು ಸಿಹಿ ತಿನ್ನೋ ದಿನಗಳು ಶುರುವಾಗತ್ತೆ. ಗುಡ್ ಲಕ್. ಹೊಸ ಸಂವತ್ಸರಕ್ಕೆ ಎಲ್ಲ ಒಳ್ಳೇದಾಗತ್ತೆ. ನಾನು ಅಪ್ಪಾಜಿ ಹತ್ರ ಸತ್ಯ ಹೇಳೇ ಹೇಳಿದೆ. ಐ ಆಮ್ ವೇಟಿಂಗ್. ಚಾಲೆಂಜ್ accepted. ಸತ್ಯ.